ರನ ರನ ರನು ರೇ ಯೋಗ ಅಂತಂದ್ರೆ ಬಿಟ್ಟಿ ಬಂದಿರುವಂತಹ ಜೀವಾತ್ಮನನ್ನ ಮತ್ತೆ ಉತ್ಪತ್ತಿ ಸ್ಥಾನದಲ್ಲಿ ಸೇರಿಸಬೇಕು. ಒಂದು ಶಕ್ತಿ ಈ ತುರಿಯದಲ್ಲಿ ಇದ್ಕೊಂಡು ಏನಾಯ್ತು, ಅಲ್ಲಿಂದ ಒಂದ್ ಸ್ವಲ್ಪ ಕೆಳಗಡೆಗೆ ಬಂತು. ದೃಶ್ಯ ಶ್ರವಣ ವಾಸನೆಗಳ ಪ್ರಬಲದಿಂದ ಕೆಳಗಡೆಗೆ ಬಂದು ಪ್ರಪಂಚಕ್ಕೆ ಅಭಿಮುಖವಾಗಿ ಎಲ್ಲ ರಾಮಾಯಣನೆಲ್ಲ ತಲೆ ಮೇಲೆ ಹಾಕೊಂಡು ಒದ್ದಾಡ್ತಾ ಇದೆ. ಈಗ ಅದನ್ನೇನ್ ಮಾಡ್ಬೇಕು, ನಾವು ವಾಪಸ್ ತೆಗೆದುಕೊಂಡು ಹೋಗಿ ಎಲ್ಲಿಂದ ಬಂತ ಆ ಜಾಗಕ್ಕೆ ಸೇರಿಸ್ಬಿಟ್ರೆ ಮುಗೀತು ನಮ್ ಕತೆ. ಆ ಸೇರ್ಸೋದಕ್ಕೋಸ್ಕರನೇ ಈ ಪಂಚೇಂದ್ರಿಯಗಳ ಮುಖಾಂತರ ನಾವು ಇಲ್ಲಿ ಪ್ರತಿಯೊಂದನ್ನ ನಾವು ಕಲಿಯೋದಕ್ಕೆ ಬಂದಿರೋದು. ನಾವೇನ್ ಮಾಡ್ತಾ ಇದೀವಿ, ಅದನ್ನೊಂದು ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದೀವಿ. ಜ್ಞಾನವನ್ನ ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದೀವಿ. ಪಂಚೇಂದ್ರಿಯಗಳು ಸೃಷ್ಟಿ ಮಾಡ್ಕೊಂಡಿರುವಂತ ಕಾರಣ ಏನು? ಇವಾಗ ನೀವು ಮನೆ ಕಟ್ಕೊಂಡಿರ್ತೀರಾ, ಮನೆ ಕಟ್ಟಿರೋ ಕಾರಣ ಏನು? ಮಳೆ ಬಂದ್ರು, ಬಿಸಿಲು ಬಂದ್ರು, ಗಾಳಿ ಆದ್ರೂ, ಏನೇ ಚಳಿ ಇದ್ರು ಕೂಡ ನಿಮ್ಗೆ ಒಂದು ಪ್ರೊಟೆಕ್ಷನ್ಗೆ ನೀವು ಮನೆಯನ್ನ ನಿರ್ಮಿಸ್ಕೊಂಡಿದ್ದೀರಾ. ಈ ಮನೆಯನ್ನ ನಿರ್ಮಿಸ್ಕೊಂಡಿರೋದು ಏನಕ್ಕೆ? ಈ ಪಂಚೇಂದ್ರಿಯಗಳ ಮುಖಾಂತರವು ನಾವು ಶ್ರವಣ ಮನನ ನಿಧಿಧ್ಯಾಸವನ್ನ ಮಾಡೋದಕ್ಕೆ. ಆ ಶ್ರವಣ ಮನನ ನಿಧಿಧ್ಯಾಸ ಮಾಡೋದಕ್ಕೆ ಪಂಚೇಂದ್ರಿಯಗಳು ಬೇಕು. ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಸಂಸ್ಕಾರ ಬರ್ಬೇಕಲ್ಲ. ಸಂಸ್ಕಾರ ಬರ್ಬೇಕು ಅಂತಂದ್ರೆ ನಮ್ಗೆ ಕೆಳಗಡೆ ಬಂದಿರೋ ಕಾರಣದಿಂದ ನಾವು ಸಂಸ್ಕಾರವಂತರೆ ಮತ್ತೆ ಪ್ರಶ್ನೆ ಬರ್ತದೆ ಅಲ್ಲಿ. ಸಂಸ್ಕಾರವಂತರೆ ನಾವು ಪರಮಾತ್ಮನ ಅಂಶನೇ, ಸಾಕ್ಷಾತ್ ಪರಮಾತ್ಮರೇ ಆದ್ರೂ ಕೂಡ ಯಾವಾಗ ಅಧೋಮುಖದಿಂದ ಬರ್ಬೇಕಾದ್ರೆ ಅವನಿಗೆ ತಮೋಗುಣ ಅವನಿಗೆ ಅಂಟ್ಕೊಂತು. ತಮೋಗುಣ ಅಂದ್ರೆ ಅಜ್ಞಾನ ಅಂತ ಅರ್ಥ. ಅಜ್ಞಾನ ಅಂಟ್ಕೊಂಡಿರೋ ಕಾರಣದಿಂದ ಏನಾಯ್ತು, ಅವನು ಈ ಇಂದ್ರಿಯಗಳಿಂದ ಏನ್ ನೋಡ್ತಿದ್ದಾನೋ ಏನ್ ಮಾಡ್ತಿದ್ದಾನೋ ಅದೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟ. ಜ್ಞಾನ ಹೊರಟೋಯ್ತದ್ದು. ಪ್ರಪಂಚಕ್ಕೆ ಅಭಿಮುಖ ಆದ್ಮೇಲೆ ಅವನಿಗೆ ವಾಸನೆಗಳ ಪ್ರಬಲದಿಂದ ಅಜ್ಞಾನ ಅಂಟ್ಕೊಂತು. ಅಜ್ಞಾನದಿಂದ ಅವನಿಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಏನ್ ಮಾಡ್ಬೇಕು, ನಾವು ಆ ಜ್ಞಾನವನ್ನ ಪಡಿಬೇಕು ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸ ಈ ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂತ ನಾವು ಮತ್ತೆ ಎಗೇನೆಸ್ಟ್ ಆಫ್ ದ ಗ್ರಾವಿಟಿಗೆ ನಾವು ಜಂಪ್ ಮಾಡಬೇಕು. ಆ ಜಂಪ್ ಮಾಡೋದಕ್ಕೆ ಏಕೈಕ ಸಾಧನೆ ಸಿದ್ಧ ವಿದ್ಯೆ ಸಾಧನೆ. ಸಿದ್ಧಿ ಪುರುಷರು ಸಿದ್ಧಿಯನ್ನ ಪಡೆದು ಎಷ್ಟೋ ಅವರು ರಿಸರ್ಚ್ ಅನ್ನ ಮಾಡಿ, ಎಷ್ಟೋ ಅವರು ಸುಮಾರು ಎಷ್ಟೋ ಜನ್ಮಗಳನ್ನು ತ್ಯಾಗ ಮಾಡಿದ್ದಾರೆ. ಅವರು ಎಷ್ಟೋ ಸಿದ್ಧಿ ಪುರುಷರು ತ್ಯಾಗವನ್ನ ಮಾಡಿ ನಮ್ಗೆ ಅವರು ಅದನ್ನ ತರಿಸಿ ತರಣೋಪಾಯವನ್ನು ನಮಗೆ ಸೂಚಿಸಿರುವಂತದ್ದು ಇವತ್ತಿನ ದಿವಸ. ಇದು ಸಾಮಾನ್ಯವಾಗಿರುವಂತದ್ದಲ್ಲ, ಸಾಮಾನ್ಯವಾಗಿರುವಂತದ್ದಲ್ವೇ ಅಲ್ಲ. ಅವರು ಎಷ್ಟೋ ಜನ್ಮಗಳನ್ನ ಪಾಪ ತ್ಯಾಗವನ್ನ ಮಾಡಿ, ಎಷ್ಟೋ ಸಿದ್ಧಿ ಪುರುಷರು ಇದಕ್ಕೆ ಅವರು ರಿಸರ್ಚ್ ಅನ್ನ ಮಾಡಿ, ಅವರು ಪ್ರಾಣವನ್ನ ಪ್ರಯೋಗವಾಗಿ ಇಟ್ಟಿ, ಅವರು ಅದನ್ನ ಪ್ರಯೋಗಗಳನ್ನ ಮಾಡಿ ಅದನ್ನ ಅವ್ರ ಸಿದ್ಧಿಯನ್ನ ಪಡೆದು ಅದನ್ನ ತರಿಸಿ ಆ ತರಣೋಪಾಯವನ್ನು ನಮ್ಗೆ ಕೊಟ್ಟಿರುವಂತದ್ದು, ಸೂಚಿಸಿರುವಂತದ್ದು. ಎಷ್ಟು ಲಕ್ಕಿ ನಾವು, ಎಷ್ಟು ಅದೃಷ್ಟವಂತರು ನಾವು. ಅದನ್ನು ಮಾಡೋದು ಬಿಟ್ಟು ಏನೇನೋ ಮಾಡ್ತಾ ಇದ್ದೀವಿ ನಾವು. ಏನೇನೋ ಇಲ್ದೇ ಇರೋ ಪ್ರಾಣಾಯಾಮಗಳು, ಇಲ್ದೇ ಇರುವಂತಹ ಏನೇನೋ ಬೇಡದೇ ಇರುವಂತಹ ಕ್ರಿಯೆಗಳು, ಇವೆಲ್ಲ ಮಾಡಿ ಸಮಾಜವನ್ನ ಹದ್ದುಗೆಡ್ಸ್ಬಿಟ್ಟಿದ್ದಾರೆ. ಏನೋ ಒಂದು ಕ್ರಿಯೆ ಇಟ್ಕೊಳ್ಳೋದು, ಅದರಿಂದ ದುಡ್ಡು ಕಿತ್ಕೊಳೋದು. ಒಂದ್ ದಿವಸ 2 ದಿವಸ 3 ದಿವಸ ಕ್ಲಾಸ್ಗಳನ್ನ ಮಾಡೋದು, ಅಲ್ಲಿ ಏನೋ ಒಂದು ಹೇಳ್ಕೊಡೋದು ಅವ್ರಿಗೆ, ಅದರಿಂದ ದುಡ್ಡು ಕಿತ್ಕೊಳೋದು. ಇದೆಲ್ಲ ಬೋಧನೆ ಗುರುಗಳು ಬಾಧೆ ಗುರುಗಳಂತ ಇಬ್ರು ಇರ್ತಾರಂತೆ. ಈ ಬೋಧ ಗುರುಗಳು ಏನ್ ಮಾಡ್ತಾರಂದ್ರೆ ಬೋಧನೆಯನ್ನ ಮಾಡಿ ಶಿಷ್ಯನಿಗಿರುವಂತಹ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನ ಹಂಚ್ತಾರಂತೆ ಅವನಿಗೆ.
ಓಕೆ ಆ ಜ್ಞಾನವನ್ನ ಹಂಚಿ ಆ ಜ್ಞಾನದಿಂದ ಅವನಿಗೆ ತಮೋ ಗುಣದಿಂದ ಅವನಿಗೆ ಸತ್ವಗುಣಕ್ಕೆ ತೆಗೆದುಕೊಂಡ್ ಬರ್ತಾರೆ. ಓಕೆ ಅವ್ರ ಬೋಧನೆ ಮುಖಾಂತರ ಜ್ಞಾನವನ್ನು ಕೊಡ್ತಾರೆ. ಓಕೆ ಆ ಜ್ಞಾನದಿಂದ ಅವ್ರಿಗೆ ಕ್ರಿಯೆ ಮಾಡಿಸ್ತಾರೆ. ಆ ಕ್ರಿಯೆಯಿಂದ ಅವ್ರಿಗೆ ಅಜ್ಞಾನವನ್ನು ತೊಲಗಿಸ್ತಾರೆ. ಓಕೆ ಇನ್ನೊಬ್ರು ಇದ್ದಾರೆ, ಹ್ಮ್ ಅವರು ಬಾಧೆ ಗುರುಗಳು ಅಂತ. ಬಾಧೆ ಹಾ, ಬೋಧ ಗುರು, ಬಾಧೆ ಗುರು. ಆ ಬಾಧೆ ಗುರು ಏನ್ ಮಾಡ್ತಾನೆ ಅಂದ್ರೆ ಯಾವಾಗ್ಲೂ ಏನೋ ಒಂದು ಹೇಳ್ಕೊಡೋದು, ಅದರಿಂದ ದುಡ್ಡು ಕಿತ್ಕೊಳೋದು, ಮತ್ತೆ ಅವನಿಗೆ ಇಲ್ದೇ ಇರೋದೆಲ್ಲ ಹೇಳ್ಕೊಡೋದು, ಅವನ್ ಇಲ್ದಿರೋ ಭ್ರಮೆಯಲ್ಲಿ ತಳ್ಬಿಡ್ತಾನೆ ಅವನು. ಓಕೆ ನಾನು ಅದ್ ಹೇಳ್ಕೊಡ್ತೀನಿ, ನಾನು ಅದು ಮಾಡ್ತೀನಿ, ನಿನ್ಗೆ ಇದು ಮಾಡ್ತೀನಿ, ನಾನು ಅದು ತೋರಿಸ್ತೀನಿ, ಇದು ತೋರಿಸ್ತೀನಿ ಅಂತ ಹೇಳಿ ಅವನ ಹತ್ರ ಇರೋ ದುಡ್ಡನ್ನೆಲ್ಲ ಅವನು ಲಪಟಾಯಿಸ್ತಾನಂತೆ. ಓಕೆ ಇದು ತುಂಬಾ ತಪ್ಪು. ಹ್ಮ್ ವಿದ್ಯೆಗಳನ್ನ ಯಾವತ್ತೂ ಮಾರ್ಕೋಬಾರ್ದು. ಹ್ಮ್ ಅದ್ರಲ್ಲೂ ಬ್ರಹ್ಮ ವಿದ್ಯೆಯನ್ನ ಮಾರ್ಲೇಬಾರ್ದು. ಹ್ಮ್ ಅದು ಭಗವಂತ ಕೊಟ್ಟಿರೋದು. ಏನೋ ಪ್ರಾರಬ್ಧ ಅಷ್ಟು ಮಾಡ್ಕೊಂಡಿದೆ ನೀನು. ಹ್ಮ್ ಆ ಪ್ರಾರಬ್ಧ ಮಾಡ್ಕೊಂಡಿರೋ ಪುಣ್ಯಾರ್ಥದಿಂದ ನಿನಗೆ ಒಂದಷ್ಟು ಪ್ರಾಪ್ತಿಯಾಗಿದೆ. ಸರಿ. ಅದನ್ನ ನೀನ್ ಸರಿನಾ ತಪ್ಪ ಅಂತ ನೋಡಿ ಸಾಕ್ಷಿ ಪ್ರಮಾಣವನ್ನ ಇಟ್ಕೊಂಡು, ಹ್ಮ್ ಒಂದು ಶಾಸ್ತ್ರ ಪ್ರಮಾಣ ಇರಬೇಕು, ಹ್ಮ್ ಎರಡನೇದು ಗುರು ಪರಂಪರೆ ಇರಬೇಕು. ಈ ಎರಡೂ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಅಂತ ಗುರುಗಳನ್ನ ನಂಬೋದು. ಅದಿಲ್ದೆ ನಾನೇನೋ ಕಲ್ತಿದ್ದೀನಿ, ನನಗೇನೋ ಮೇಲಿಂದ ಬಂದ್ ಬಿತ್ತು ಅಂತಂದ್ರೆ ಅವ್ನ್ ನಂಬಾರ್ದು. ಹ್ಮ್ ಇವತ್ತಿನ ದಿವಸ ಸತ್ಯ ಆಗಿದ್ರು ಪ್ರಾಮಾಣಿಸಿ ನೋಡ್ಬೇಕು. ಓಕೆ ನಮ್ಮ ಮಹರ್ಷಿಗಳು ಹೇಳಿದ್ದಾರೆ, ಹ್ಮ್ ಸತ್ಯ ಆದ್ರೂ ಸಹ ಅದನ್ನ ಪ್ರಮಾಣಿಸಿ ನೋಡಯ್ಯ ನೀನು. ಹ್ಮ್ ಇಲ್ಲ ಜೀವನ ವ್ಯರ್ಥ ಮಾಡ್ಕೊಂತೀಯ. ಹ್ಮ್ ನೀನ್ 10 ವರ್ಷ, 15 ವರ್ಷ, 20 ವರ್ಷ, 30-40 ವರ್ಷ ಜನ್ಮವನ್ನೇ ಕಳ್ದಿರೋಂಥವ್ರು ಎಷ್ಟೋ ಜನ ಎಕ್ಸಾಂಪಲ್ಸ್ ಇದ್ದಾರೆ ಇವತ್ತಿನ ದಿವಸ. ಓ ರಾಂಗ್ ಪರ್ಸನ್ ಹತ್ರ ರಾಂಗ್ ನಾವು ಇನ್ಫಾರ್ಮೇಶನ್ ತಗೊಂಡು ಆ ಗೈಡೆನ್ಸ್ ಅನ್ನ ತೆಗೆದುಕೊಂಡ್ರೆ ಒಂದ್ ಜೀವನನೇ ವ್ಯರ್ಥ. ಇಲ್ಲೊಬ್ರು ಮೈಸೂರಿಂದ ಒಬ್ರು ಯಾರೋ ಬಂದಿದ್ರು. ಓಕೆ ಅವರು ಸುಮಾರು 15 ವರ್ಷ ಹ್ಮ್ ಗುರುಗಳ ಹತ್ರ ಇದ್ದು ಅವರ ಸೇವೆಯನ್ನ ಮಾಡಿ ಅವ್ರು ಏನೇನೋ ಪರಿಶ್ರಮ ಪಟ್ಟಿದ್ದಾರೆ ಓಕೆ ಆಧ್ಯಾತ್ಮಿಕದಲ್ಲಿ ಪಾಪ. ಹ್ಮ್ ಕೊನೆಗೆ ಅವ್ರಿಗೆ ಒಂದೇ ಕ್ರಿಯೆ ಹೇಳ್ಕೊಟ್ಟಿದ್ದಾರೆ, ಹ್ಮ್ ಎರಡನೇ ಕ್ರಿಯೆ ಹೇಳ್ಕೊಡ್ತೀನಿ ಅಂತೇಳಿ ಸುಮಾರು ಸರಿ ಅವ್ರ ಹತ್ರ ಹ್ಮ್ ಏನ್ ಮಾಡಿದ್ದಾರೆ, ಅಲ್ಸ್ಕೊಂಡಿದ್ದಾರೆ. ಓಕೆ ಕೊನೆಗೂ ಅವನ್ ಪುಣ್ಯಕ್ಕೋ ಅಥವಾ ಇಲ್ಲ ಅಂತಂದ್ರೆ ಗುರು ಮಾಡಿರೋ ಪಾಪಕ್ಕೋ ಅವ್ನಿಗೆ ಹೇಳ್ಕೊಟ್ಟಿಲ್ಲ ಸದ್ಯಕ್ಕೆ. ಆಮೇಲೆ ದೀಕ್ಷೆನ ತಗೊಂಡ ಆತ. ದೀಕ್ಷೆನ ತೆಗೆದುಕೊಂಡು, ನೋಡಪ್ಪ ಇದು ಶಾಸ್ತ್ರ ಪ್ರಮಾಣ, ಇದು ಗುರು ಪರಂಪರೆ, ಓಕೆ ಇದು ಶಾಸ್ತ್ರ ಪ್ರಮಾಣ, ನಂದೇನು ಇಲ್ಲ ಇಲ್ಲಿ ಆಯ್ತಾ, ಇದು ಹೀಗಿದೆ, ಇದನ್ನ ಈ ತರ ಮಾಡಿ ಹಿಂಗ್ ಮಾಡ್ಬೇಕು ಅಂತೇಳಿ ಒಂದಷ್ಟು ಏನೋ ನನ್ನ ಮೇಧಶಕ್ತಿಗೆ ತಗ್ಗಟ್ಟಾಗಿರೋ ಅವನಿಗೆ ಹೇಳ್ಕೊಟ್ಟೆ. ಅವನು ಬಂದು ಪೂರ್ತಿ ಅನುಭವವನ್ನು ಹೇಳ್ಕೊಂಡ. ಹೇಳ್ಕೊಂಡು ಈ ತರ ಆಯ್ತು, ಕೊನೆಗೂ ನನಗೂ ವಿದ್ಯೆ ಸಿಗ್ಲಿಲ್ಲ ಹ್ಮ್ ಹ್ಮ್ ಅಂತೇಳಿ ಇದ್ ಮಾಡ್ದ. ಆಮೇಲೆ ಏನೇನೋ ಅದು ರಾಂಗ್ ಡೈರೆಕ್ಷನ್ಸ್ ಅನ್ನ ಕೊಟ್ಟು ಅವನಿಗೆ ಪಾಪ ಅವ್ರಿಗೆ ಎಷ್ಟು ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ನಮ್ಗೆ ರಾಂಗ್ ಅದು, ಬಟ್ ಅವ್ರಿಗೆ ರೈಟ್ ಆಗಿರ್ಬೋದಲ್ಲ. ಕೊನೆಗೆ ಒಂದು 15 ವರ್ಷ ಶ್ರಮ ವೇಸ್ಟ್ ನೋಡ್ದ. ಹಾಗಾಗಿ ನಾವು ಫಸ್ಟು ಅದನ್ನ ಯೋಚನೆ ಮಾಡಬೇಕು. ಇವತ್ತಿನ ದಿವಸ ತುಂಬಾ ಜನಕ್ಕೆ ಆಧ್ಯಾತ್ಮಿಕ ಒಲವಿದೆ, ಓಕೆ ಅಷ್ಟೇ ನಾಲೆಡ್ಜ್ ಇದೆ ಇವತ್ತಿನ ದಿವಸ ಜನಗಳಿಗೆ. ಹ್ಮ್ ತುಂಬಾ ಶ್ರಮಿಸ್ತಾ ಇದ್ದಾರೆ. ಎಷ್ಟೋ ಜನ ಒಂದು ಒಳ್ಳೆ ಗುರುಗಳು ಬೇಕು, ಒಳ್ಳೆ ಸಾಧನೆ ಬೇಕು, ಒಳ್ಳೆ ಮಾರ್ಗದರ್ಶನ ಬೇಕು ಅಂತ ತುಂಬಾ ಜನರು ಪ್ರಯತ್ನ ಮಾಡ್ತಿದ್ದಾರೆ ಮೂಲೆ ಮೂಲೆಯಲ್ಲೂ. ಯಾಕಂದ್ರೆ ನಮಗೆ ಕರೆಗಳು ಬರ್ತಾ ಇರ್ಬೇಕಾದ್ರೆ ಅರ್ಥ ಆಗುತ್ತೆ, ಓಹೋ ಈ ತರ ಇದೆ ವಿಚಾರ ಅನ್ನೋದು. ಅದಕ್ಕೆ ಮುಂಚೆ ಗೊತ್ತಿರ್ಲಿಲ್ಲ. ಇವಾಗ ಎಲ್ಲೆಲ್ಲಿಂದನೋ ಮೂಲೆ ಮೂಲೆಯಿಂದ ಕಾಲ್ಸ್ ಬರ್ಬೇಕಾದ್ರೆ ಹ್ಮ್ ಅವರು ಹೇಳ್ಕೊಂತಾರೆ, ನಾವು ಈ ತರ ಇಷ್ಟು ವರ್ಷದಿಂದ ಹಿಂಗ್ ಮಾಡ್ತಾ ಇದೀವಿ, ಹಿಂಗ್ ಮಾಡ್ತಾ ಇದೀವಿ, ಹಿಂಗ್ ಮಾಡ್ತಾ ಇದೀವಿ. ಪೂರ್ತಿ ವೇಸ್ಟ್. ಹ್ಮ್ ಹ್ಮ್ ನೀವು ಕ್ರಿಯೆಯಲ್ಲಿ ಶಕ್ತಿಯನ್ನ ಕಳ್ಕೊಂತ ಇದ್ದೀರಾ, ಶಕ್ತಿನ ಪಡ್ಕೊಂತ ಇದ್ದೀರಾ, ಅಷ್ಟು ಬೇಕು ಇಂಪಾರ್ಟೆಂಟ್ ಆಗಿ. ಓಕೆ ನೀವು ಶಕ್ತಿಯನ್ನ ಕಳ್ಕೊಂತಿದ್ದೀರಾ ಅಂತಂದ್ರೆ ಅದು ನಿಮ್ಗೆ ಏನಕ್ಕೆ ಬೇಕು? ಹ್ಮ್ ಅದರಿಂದ ಶಕ್ತಿ ಕಳ್ಕೊಂತ ಇದ್ದೀರಾ ಅಂತಂದ್ರೆ, ಶಕ್ತಿಯನ್ನ ಪಡ್ಕೊಂತ ಇದ್ದೀರಾ ಅಂತ ಅಂತದನ್ನ ಇಟ್ಕೊಳ್ಳಿ. ಎನರ್ಜಿ ಗೈನ್ ಆಗ್ಬೇಕು. ಹಾ, ಹ್ಮ್
ನಮ್ಗೆ ಬೇಕಾಗಿರೋದು ಅದೇ ಅಲ್ವಾ? ಹೌದು. ಆ ಶಕ್ತಿಯನ್ನ ಪಡ್ಕೊಳ್ಳೋಂಥ ಪ್ರಯತ್ನವನ್ನ ಮಾಡಬೇಕು ಅಂತಂದ್ರೆ ಓಕೆ. ಏಕೈಕ ಸಾಧನೆ ಸಿದ್ಧರು ತೋರಿಸ್ಕೊಟ್ಟಿರುವಂತಹ ಸಿದ್ಧವಿದ್ಯೆ. ಸಿದ್ಧ. ಆ ಸಿದ್ಧವಿದ್ಯೆ ಮುಖಾಂತರ ನಾವು ಸಾಧನೆಯನ್ನ ಮಾಡಿದ್ರೆ ತುಂಬಾ ಆರೋಗ್ಯವನ್ನು ಬರ್ತದೆ, ಅವನಿಗೆ ತುಂಬಾ ಸೇಫ್ ಝೋನಲ್ಲೂ ಇರ್ತಾನೆ ಓಕೆ. ಸಾಧನೆಯಲ್ಲಿ. ಓಕೆ. ಹಾಗಾಗಿ ನಾವು ಈ ಕೆಳಗಡೆ ಬಂದಿರುವಂತಹ ಪ್ರಾಣಶಕ್ತಿಯನ್ನ ಮತ್ತೆ ಅದನ್ನ ವಾಪಸ್ ಅದನ್ನ ಉತ್ಪತ್ತಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಉತ್ಪತ್ತಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಏಕೈಕ ಮಾರ್ಗ ಇರೋದು ಒಂದೇ, ಅದೇ ಸಿದ್ಧ ಮಾರ್ಗ. ಓಕೆ. ಅದು ಅಥವಾ ಬ್ರಹ್ಮ ವಿದ್ಯೆ ಸಂಪ್ರದಾಯ ಅಂತಾನು ಹೇಳ್ತಾರೆ ಇದಕ್ಕೆ. ಓಕೆ. ರ